ನಮಸ್ಕಾರ. ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ನಾವು ಮಾಡ್ಯೂಲ್ 2ರಲ್ಲಿದ್ದೇವೆ ಮತ್ತು ಲೆಕ್ಚರ್ 8 ಮಾಡ್ಯೂಲ್ ಹೆಸರು ಲೆಕ್ಚರ್ 7ರಲ್ಲಿ ಕೋನಿಕ್ ವಿಭಾಗವಾಗಿದೆ. ಲೆಕ್ಚರ್ 8ರಲ್ಲಿ ಲೈನ್ ಅನ್ನು ವಿಭಜಿಸುವುದು ಹೇಗೆ ಎಂದು ನಾವು ಲೈನ್ ಅನ್ನು ಮತ್ತು ಚಾಪವನ್ನು ಹೇಗೆ ವಿಭಜಿಸುವುದು ಎಂದು ಕಲಿತಿದ್ದೇವೆ. ನಾವು ಕೋನವನ್ನು ಹೇಗೆ ವಿಭಜಿಸುವುದು, ಹೇಗೆ ಲಂಬಕೋನವನ್ನು ತ್ರಿಕೋನ ಮಾಡುವುದು, ಹೇಗೆ ವೃತ್ತವನ್ನು ಹೇಗೆ ವಿಭಜಿಸುವುದು, ಹೇಗೆ 3 ಬಿಂದುಗಳ ಮೂಲಕ ವೃತ್ತವನ್ನು ಹೇಗೆ ಹಾದುಹೋಗುವುದು ಎಂದು ಕವರ್ ಮಾಡುತ್ತಿದ್ದೇವೆ. ಇವುಗಳನ್ನು ನಾವು ಕಲಿಯಲಿದ್ದೇವೆ. ಮೊದಲನೆಯದು, ಕೋನವನ್ನು ಹೇಗೆ ವಿಭಜಿಸುವುದು. ಇಲ್ಲಿ ನಾವು ಒಂದು ಕೋನವನ್ನು ಹೊಂದಿದ್ದೇವೆ. QR ಕೆಲವು ಆರ್ಬಿಟರಿ ಕೋನ. ಈಗ ನಾವು PQC ಕೋನ CQR ಗೆ ಸಮಾನವಾದ ರೀತಿಯಲ್ಲಿ Q ಮೂಲಕ ಹಾದುಹೋಗುವ ಲೈನ್ ಅನ್ನು ಬಯಸುತ್ತೇವೆ. ಹೇಗೆ ನಿರ್ಮಿಸುವುದು. ನಾವು PQR ಕೋನವನ್ನು ವಿಭಜಿಸಲು ಕಲಿಯಲಿದ್ದೇವೆ. ಮೊದಲನೆಯದಾಗಿ ನಾವು ಬಿಂದುಗಳನ್ನು A ಮತ್ತು B ಮಾರ್ಕ್ ಪಾಯಿಂಟ್ ಅನ್ನು ಗುರುತಿಸಬೇಕು. Q ನಿಂದ ಆರ್ಬಿಟರಿ ತ್ರಿಜ್ಯದೊಂದಿಗೆ ನಾವು Q ಅನ್ನು ಬಳಸಬೇಕು. ಆರ್ಬಿಟರಿ ತ್ರಿಜ್ಯವನ್ನು ಗುರುತಿಸಿ, ಏಕೆಂದರೆ ನಾವು P ನಿಂದ Q ಗೆ ಬಹುಶಃ ದೂರದ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಎಂದು ತಿಳಿದಿರಬಹುದು. ಆದರೆ ಮೊದಲನೆಯದಾಗಿ Q ನಿಂದ P ಅನ್ನು A ನಲ್ಲಿ ಮತ್ತು Q ನಿಂದ R ಅನ್ನು B ನಲ್ಲಿ ಛೇದಿಸುವ ಒಂದು ಆರ್ಕ್ ಅನ್ನು ತಯಾರಿಸಿ. ನಂತರ A ಮತ್ತು B ಬಿಂದುಗಳನ್ನು ಅದೇ ತ್ರಿಜ್ಯದೊಂದಿಗೆ ಕೇಂದ್ರಗಳಾಗಿ ಬಳಸಿ ಅಥವಾ ಆರ್ಬಿಟರಿ ತ್ರಿಜ್ಯವನ್ನು A ಕೇಂದ್ರದಿಂದ ವಕ್ರರೇಖೆಯನ್ನು ಗುರುತಿಸಿ. ಅದೇ ರೀತಿ B ಯಿಂದ ಇನ್ನೊಂದು ಚಾಪವನ್ನು ಛೇದಿಸುವಲ್ಲಿ ಆ ಬಿಂದುವನ್ನು C ಯಿಂದ Q ಎಂದು ಕರೆಯಲಾಗುತ್ತದೆ ಎಂದು ಕರೆ ಮಾಡಿ. C ಯಿಂದ Q ಗೆ ಈ ಕೋನವನ್ನು ಮಾಡಿದ ನಂತರ ಅದನ್ನು ಒಂದು ಲೈನ್ ಇಂದ ಸೇರಿಸಿ ಮತ್ತು ಈ ಕೋನವು ಒಂದೇ ಆಗಿರುತ್ತದೆ. ಹಾಳೆಯ ಮೇಲೆ ಜ್ಯಾಮಿಟ್ರಿಕ್ ನಿರ್ಮಾಣದ ಮೂಲಕ ನೋಡೋಣ. ಅದನ್ನು ಮಾರ್ಕ್ ಮಾಡಲು ಒಂದು ಕೋನವನ್ನು ಡ್ರಾ ಮಾಡೋಣ. ತ್ರಿಜ್ಯದ ಗುರುತು ವಕ್ರಾಕೃತಿಗಳೊಂದಿಗೆ ಸ್ವಲ್ಪ ದೂರದಲ್ಲಿ Q ಕೇಂದ್ರವಾಗಿ Q PR ಬಿಂದುಗಳನ್ನು ಕಾಲ್ ಮಾಡಿ. ಈ ಬಿಂದುಗಳನ್ನು A ಮತ್ತು B ಎಂದು ಕರೆಯಿರಿ. ಅದೇ ತ್ರಿಜ್ಯವನ್ನು ಆರಿಸಿ B ಒಂದು ಚಾಪವನ್ನು ಗುರುತಿಸಿ. ಅದು ಛೇದಿಸುವ ಸ್ಥಳದಲ್ಲಿ ಆ ಬಿಂದುವನ್ನು C ಎಂದು ಕರೆಯಿರಿ. ಈಗ
ಸಿ ಮತ್ತು ಕ್ಯೂ ಬಿಂದುಗಳನ್ನು ಸೇರಿಸಿ. ಆದ್ದರಿಂದ ನಾವು ಪ್ರೊಟ್ರಾಕ್ಟರ್ ಅನ್ನು ಬಳಸಿದರೆ PQC ಕೋನವು CQR ಕೋನದಂತೆಯೇ ಇರುತ್ತದೆ. ನಾವು ಒಂದು ಕೋನವನ್ನು ವಿಭಜಿಸುವ ರೀತಿಯಲ್ಲಿ ಆಲ್ಫಾ ಮತ್ತು ಇದನ್ನು ಆಲ್ಫಾ ಕೋನ ಎಂದು ಕರೆಯೋಣ. ಲಂಬ ಕೋನವನ್ನು ತ್ರಿಕೋನ ಮಾಡುವುದು ಹೇಗೆ ಎಂದು ಮುಂದಿನದನ್ನು ನೋಡೋಣ. ಉದಾಹರಣೆಗೆ ನಾವು ಲಂಬ ಕೋನದ ಲೈನ್ಗಳನ್ನು ಹೊಂದಿದ್ದೇವೆ AB ಮತ್ತು AC. ಈ ಸಂಪೂರ್ಣ ವಿಷಯವನ್ನು ನಾವು ಪ್ರೊಟ್ರಾಕ್ಟರ್ ಅನ್ನು ನೇರವಾಗಿ ಬಾಗಿಸಬಹುದು. ಆದಾಗ್ಯೂ ಯಾವುದೇ ಆರ್ಬಿಟರಿ ವಿಷಯವು ಇದೇ ರೀತಿಯ ಕಾರ್ಯವಿಧಾನವನ್ನು ನಿರ್ಮಿಸಲು ಬಯಸಿದರೆ ಅದನ್ನು ತ್ರಿಕೋನ ಮಾಡಲು ಕೆಲಸ ಮಾಡುತ್ತದೆ. ಮೊದಲನೆಯದಾಗಿ ನಾವು B ಮತ್ತು C ಪಾಯಿಂಟ್ಗಳ ಮೂಲಕ ಹಾದು ಹೋಗಬೇಕು ಮತ್ತು ಕೇಂದ್ರವು A ಮತ್ತು ತ್ರಿಜ್ಯವನ್ನು AB ಎಂದು ನಾವು ತಿಳಿದಿರುವ ಕಾರಣ BA C ಇದು ತ್ರಿಕೋನವಾಗಿದೆ ಎಂದು ನಮಗೆ ತಿಳಿದಿದೆ. A2 B ಅನ್ನು ತ್ರಿಜ್ಯವಾಗಿ A ಕೇಂದ್ರವಾಗಿ ಬಳಸಿ ಕರ್ವ್ ಆರ್ಕ್ ಅನ್ನು ಎಳೆಯಿರಿ. ಅದು ಒಮ್ಮೆ ಈ ಆರ್ಕ್ ಅನ್ನು ಬಿಂದುವಿನಿಂದ D ಅನ್ನು ಬಿಂದುಗಳಿಂದ ಗುರುತಿಸಿ. CE ಬಿಂದು ಮತ್ತು D ಎಂಬುದು ಆ ಬಿಂದು. ಆದ್ದರಿಂದ ಆರ್ಬಿಟರಿ ತ್ರಿಜ್ಯವನ್ನು ಬಳಸಿ ಬಿಂದುವನ್ನು ಗುರುತಿಸಿ. ಅದೇ ತ್ರಿಜ್ಯದೊಂದಿಗೆ ಪಾಯಿಂಟ್ B ಇಂದ E ಅನ್ನು ಪಾಯಿಂಟ್ B ಇಂದ E ಅನ್ನು ಗುರುತಿಸಿ. ಈಗ D ಮತ್ತು A ಅನ್ನು ಸೇರಿಸಿ. ಆದ್ದರಿಂದ ಈಗ D A ನಲ್ಲಿದೆ. ಈಗ ಪರಸ್ಪರ ಸೇರುತ್ತವೆ. ಅದೇ ರೀತಿ E ಅನ್ನು ಸೇರಿಕೊಳ್ಳಿ ಮತ್ತು ಗುರುತು ಹಾಕಿದ ನಂತರ A ಸೇರಿಸಿ. ಒಮ್ಮೆ ಅದು ಮುಗಿದ ನಂತರ ನಾವು 3 ಭಾಗಗಳನ್ನು 1 2 ಮತ್ತು 3 ಭಾಗಗಳನ್ನು ಹೊಂದಿದ್ದೇವೆ. ಆದ್ದರಿಂದ ಕೋನ BAD, ಕೋನ DAE, ಕೋನ EAC ಎಲ್ಲಾ ಸಮಾನವಾಗಿರುತ್ತದೆ. ನಮ್ಮ ಜ್ಯಾಮಿಟ್ರಿಕಲ್ ಕನ್ಸ್ಟ್ರಕ್ಷನ್ ಬಳಸಿಕೊಂಡು ಮೊದಲು ನಾವು ಲಂಬ ರೇಖೆಯನ್ನು ಲಂಬ ಕೋನವನ್ನು ಸರಿಯಾದ ಪೆನ್ಸಿಲ್ ಬಳಸಿ ಡ್ರಾ ಮಾಡಬೇಕು. ಪಾಯಿಂಟ್ A ಪಾಯಿಂಟ್ C ಅನ್ನು ಲಂಬ ರೇಖೆಯನ್ನು ಹೊಂದಲು ಬಯಸುತ್ತೇವೆ. ಆದ್ದರಿಂದ ನಾನು ಮಾಡಲು ಪ್ರಯತ್ನಿಸುತ್ತಿರುವುದು ಸೆಟ್ ಸ್ಕ್ವೇರ್ ಅನ್ನು ಬಳಸುತ್ತದೆ. ಎಲ್ಲೋ ಇಲ್ಲಿ ಇದು ನಾವು ಈಗ ಹೊಂದಿರುವ ಲೈನ್ ಆಗಿದೆ. ನಾವು ಮಾಡಬೇಕಾಗಿರುವುದು A to B ತ್ರಿಜ್ಯವು ಆ ಚಾಪದ ಮೂಲಕ A to B ಅಥವಾ A to C ಮೂಲಕ ಹಾದುಹೋಗುವ ಮೊದಲ ಹಂತವಾಗಿದೆ. ಒಂದು ಚಾಪವನ್ನು ಒಮ್ಮೆ ಎಳೆದ ನಂತರ ಅದನ್ನು ಸ್ಕೇಲ್ ಮೂಲಕ ವಿಸ್ತರಿಸುವುದನ್ನು ನಾವು ಬಿಗಿಗೊಳಿಸೋಣ.
ಅದಕ್ಕಾಗಿ ಇಲ್ಲಿ ಬಿ ಪಾಯಿಂಟ್ ಕೂಡ ಇದೆ. ಅದೇ ತ್ರಿಜ್ಯದೊಂದಿಗೆ ಸಿ ನಿಂದ ಬಿ ಮತ್ತು ಸಿ ಮೂಲಕ ಹಾದುಹೋಗುವ ಒಂದು ಆರ್ಕ್ ಅನ್ನು ಗುರುತಿಸುತ್ತದೆ. ಅದೇ ರೀತಿ ಬಿ ಮಾರ್ಕ್ ನಿಂದ ಆರ್ಕ್ ಸೇರುವ ಬಿಂದುಗಳು ಡಿ ಪಾಯಿಂಟ್ ಇ ಆಗಿರುತ್ತವೆ ಮತ್ತು ಅದು ಮುಗಿದ ನಂತರ ಅವುಗಳನ್ನು ಸೇರಿಸಿ ಇದು ಮೊದಲ ಭಾಗ. ಎರಡನೇ ಭಾಗವಾಗಿದೆ ಮತ್ತು ಇದು ಮೂರನೇ ಭಾಗವಾಗಿದೆ. ಇದು ವೃತ್ತದಂತಿದ್ದರೆ ನಾವು ಕೋನವನ್ನು ತ್ರಿಕೋನ ಮಾಡುವ ವಿಧಾನವೆಂದರೆ ನಾವು ವೃತ್ತವನ್ನು ವಿಭಜಿಸಲು ಬಯಸಿದರೆ ಮೊದಲು ವೃತ್ತವನ್ನು ಸೆಳೆಯುವುದು ಸುಲಭವಾದ ಮಾರ್ಗವಾಗಿದೆ. ನಿಮ್ಮ ಪ್ರೊಟ್ರಾಕ್ಟರ್ ಮಾರ್ಕರ್ ಸಮಾನ ಕೋನಗಳನ್ನು ಬಳಸಿ. ಆದ್ದರಿಂದ ಒಂದು ರೇಖೆಯನ್ನು ಮೊದಲು ರಚಿಸಿ. ನಿಮ್ಮ ಪ್ರೊಟ್ರಾಕ್ಟರ್ ಮಾರ್ಕ್ ನಿರ್ದಿಷ್ಟ ಪಾಯಿಂಟ್ಗಳನ್ನು ಬಳಸಿ. ಸುಲಭವಾದ ಮಾರ್ಗ ಅದನ್ನು ಭಾಗಿಸಿ. ಆದ್ದರಿಂದ ನಾವು ಈ ಸಂಪೂರ್ಣ 360 ಡಿಗ್ರಿಗಳನ್ನು 8 ಸಮಾನ ಭಾಗಗಳಾಗಿ ವಿಂಗಡಿಸಲು ಬಯಸುತ್ತೇವೆ. ಮೊದಲ 1 2ನೇ 3ನೇ 4ನೇ 5ನೇ 6ನೇ 7ನೇ 8. ಸುಲಭವಾದ ಮಾರ್ಗ 0 45 90 ಎ ಮತ್ತು ಹೀಗೆ ಒಟ್ಟುಗೂಡಿಸಿ ನಾವು 2 3 60 ಎಂದು ಗುರುತಿಸುತ್ತೇವೆ. ಇದು ಆ ಬಿಂದುಗಳನ್ನು ನಾವು ನೇರವಾಗಿ ಸೇರಿಕೊಳ್ಳಬಹುದು. ಆ ವಲಯವನ್ನು ಭಾಗಿಸಿ. ಅದು ಸ್ಪಷ್ಟ ವಿಷಯವಾಗಿದೆ. ಈಗ ನಾವು ಅನ್ನು ನೋಡೋಣ. ವೃತ್ತವನ್ನು ಹೇಗೆ ನಿರ್ಮಿಸಬೇಕು. 3 ಬಿಂದುಗಳ ಮೂಲಕ ಹಾದುಹೋಗುವುದು. ಉದಾಹರಣೆಗೆ ನಮಗೆ ಪಾಯಿಂಟ್ ಎ ಇದೆ, ಬಿ ಪಾಯಿಂಟ್ ಸಿ ಇದೆ, ಆದರೆ ನಮಗೆ ಗೊತ್ತಿಲ್ಲ ಬಿಸಿ ಮೂಲಕ ಹಾದುಹೋಗುವ ವೃತ್ತವನ್ನು ಹೇಗೆ ನಿರ್ಮಿಸುವುದು. ಅದನ್ನೇ ನಾವು ಈಗ ಕಲಿಯಲಿದ್ದೇವೆ. ನಮಗೆ ತಿಳಿದಿರುವುದು ಕೇವಲ 3 ಬಿಂದುಗಳು ಎ ಬಿ ಮತ್ತು ಸಿ. ಯಾವುದೇ ಹೆಚ್ಚಿನ ವಿವರಗಳು ತಿಳಿದಿಲ್ಲ. ಕೇಂದ್ರ ಎಲ್ಲಿದೆ ಎಂಬುದು ನಮಗೆ ತಿಳಿದಿಲ್ಲ, ತ್ರಿಜ್ಯ ಮತ್ತು ಇತ್ಯಾದಿ. ಲೈನ್ ಅನ್ನು ನಿರ್ಮಿಸಲು ಬಿಸಿ ನೀಡಲಾದ ರಚನಾ ವಿಧಾನದ ಬಿಂದುಗಳನ್ನು ನೋಡೋಣ. ಮೊದಲ ಹಂತವು ಎಬಿ ಲೈನ್ ಪಡೆಯಲು ಪಾಯಿಂಟ್ ಎ ಮತ್ತು ಬಿ ಅನ್ನು ಸೇರುವುದು. ಇದು ನಮಗೆ ತಿಳಿದಿರುವ ಲೈನ್ ಬಿ ಮತ್ತು ಸಿ ಬಿಂದುಗಳನ್ನು ಸೇರಿಸಿ ಬಿಸಿ ಪಾಯಿಂಟ್ ಬಿ ಮತ್ತು ಸಿ ಅವುಗಳನ್ನು ಸೇರಿಸಿ ಈ 2 ಲೈನ್ಗಳನ್ನು ಮಾಡುವ ಕುರಿತು ನಾವು ತಿಳಿದಿದ್ದೇವೆ. ಈಗ ನಾವು ದ್ವಿಭಾಜಕವನ್ನು ಹೇಗೆ ನಿರ್ಮಿಸಿದ್ದೇವೆ. ಎಬಿ ಅನ್ನು ಹೇಗೆ ನಿರ್ಮಿಸಿದ್ದೇವೆ ಎಂಬುದನ್ನು ಆರಿಸಿ. ಎ ಬಿ ಗಿಂತ ಹೆಚ್ಚಿನ ತ್ರಿಜ್ಯವನ್ನು ಬಳಸಿ. ಎ ಕೇಂದ್ರದಿಂದ ಒಂದು ಚಾಪವನ್ನು ಗುರುತಿಸಿ. ಎ ಕೇಂದ್ರದಿಂದ ಅದೇ ತ್ರಿಜ್ಯದೊಂದಿಗೆ ಇನ್ನೊಂದನ್ನು ಗುರುತಿಸಿ. ಅದೇ ರೀತಿ ಕೇಂದ್ರದಿಂದ ಒಂದು ಆರ್ಕ್ ಗುರುತಿಸಿ. ಅದೇ ರೀತಿ ಬಿ ಅದೇ ತ್ರಿಜ್ಯದೊಂದಿಗೆ ಮತ್ತೊಂದು ಚಾಪವನ್ನು ಗುರುತಿಸಿ. ಆದ್ದರಿಂದ ಈ ಬಿಂದುವನ್ನು ನಾವು ತಿಳಿದ ನಂತರ ಈ ಬಿಂದುವು ಅವುಗಳನ್ನು ಲಂಬ ದ್ವಿಭಾಜಕಕ್ಕೆ ಸೇರುತ್ತದೆ ಎಂದು ನಮಗೆ ತಿಳಿದಿದೆ. ಅದನ್ನು ವಿಸ್ತರಣೆ ಲೈನ ಅಂತೆ ಡ್ರಾ ಮಾಡಿರಿ. ಅಂತೆಯೇ ಲಂಬವನ್ನು ಬಿಸಿಗೆ ನಿರ್ಮಿಸುತ್ತದೆ. ಬಿಸಿ ಅದೇ ವಿಧಾನವನ್ನು ನಿರ್ಮಿಸಲು ಬಿ ನಿಂದ ದೂರಕ್ಕಿಂತ ಹೆಚ್ಚಿನದನ್ನು ಸಿ ನಿಂದ ಒಂದು ಆರ್ಕ್ ಅನ್ನು ತ್ರಿಜ್ಯವಾಗಿ ಗುರುತಿಸಿ. ಬಿ ನಿಂದ ಸಿ ಮಾರ್ಕ್ನಿಂದ ಅದೇ ತ್ರಿಜ್ಯದ ಗುರುತು ಹೊಂದಿರುವ ಆರ್ಕ್ ಅನ್ನು ಗುರುತಿಸಿ. ಆದ್ದರಿಂದ ಈ ಮಾರ್ಗವನ್ನು ನಾವು ಈಗಾಗಲೇ ನಿರ್ಮಿಸಿದ್ದೇವೆ. ಎಲ್ಲೆಲ್ಲಿ ಈ ಬಿಂದುಗಳು ಸೇರುತ್ತವೆಯೋ ಅಲ್ಲಿ ಇನ್ನೊಂದು ಲೈನ್
ಅನ್ನು ಈ ಎರಡು ಲಂಬದ್ವಿಭಾಜಕಗಳನ್ನು ಮೊದಲನೆಯದನ್ನು ನಿರ್ಮಿಸಿ ಮತ್ತು ಎರಡನೇ ಲಂಬದ್ವಿಭಾಜಕಗಳು ಛೇದಿಸಲು ಹೋಗುತ್ತವೆ. ಅದು ನಮ್ಮ ವೃತ್ತದ ಕೇಂದ್ರವಾಗಿರುತ್ತದೆ. ವೃತ್ತದ ಕೇಂದ್ರವನ್ನು ಕೇಂದ್ರದಿಂದ ಗುರುತಿಸಿದ ನಂತರ ಅಳತೆಯ ದೂರವು ನಿಮ್ಮ ಕಂಪಾಸ್ ಬಳಸಿ ಅದು ಕೇಂದ್ರ O ಕೇಂದ್ರದೊಂದಿಗೆ ಎ ಬಿಸಿ ಮೂಲಕ ಹಾದು ಹೋಗುತ್ತದೆ. ಇದು ನಾವು ನಿರ್ಮಿಸಿದ ಮಾರ್ಗವಾಗಿದೆ. ಹಾಳೆಯಲ್ಲಿ ನಮಗೆ ತಿಳಿದಿರುವ 3 ಪಾಯಿಂಟಗಳು, ನಮಗೆ ತಿಳಿದಿರುವ ಕೆಲವು ಪಾಯಿಂಟ್ ಬಿ, ಬಹುಶಃ ಕೆಲವು ಪಾಯಿಂಟ್ ಸಿ. ಇವುಗಳು ನಮಗೆ ತಿಳಿದಿರುವ ಬಿಂದುಗಳಾಗಿವೆ. ನಾವು ಈ ಬಿಂದುಗಳನ್ನು ಸೇರಿಕೊಳ್ಳೋಣ. ಅವುಗಳನ್ನು ಬಿ ಮತ್ತು ಸಿ ಜಾಯಿನ್ ಎಬಿ ಜಾಯಿನ್ ಬಿಸಿ ಎಂದು ಹೆಸರಿಸೋಣ. ಈಗ ಎ ಕೇಂದ್ರದಿಂದ ಲಂಬ ದ್ವಿಭಾಜಕವನ್ನು ಎಳೆಯಿರಿ. ಅಂತೆಯೇ ಬಿ ಪಾಯಿಂಟ್ಗಳಿಂದ ನಿರ್ಮಿಸಿರಿ ಮತ್ತು ಪಾಯಿಂಟ್ಗಳನ್ನು ಸೇರಿಸಿ. ಈ ಎರಡು ಪಾಯಿಂಟ್ಗಳನ್ನು ಸೇರಿಸಿ. ನಿಖರವಾಗಿ ಸೆಂಟ್ರೈಜಿಂಗ್ ಎಲ್ಲಿದೆ ಎಂದು ನಮಗೆ ತಿಳಿದಿಲ್ಲ. ಅದೇ ರೀತಿ ಈಗ ಬಿಸಿ ಕೇಂದ್ರ ಬಿಯಿಂದ ಛೇದಿಸಿದ ಬಿಂದುಗಳು ಅವುಗಳನ್ನು ಸೇರುತ್ತವೆ. ಅದು ಛೇದಿಸಲು ಹೋಗುವ ಸ್ಥಳ ಇದು ಎಂದು ತೋರುತ್ತಿದೆ. ನಾವು ಆ ಹಂತವನ್ನು O ಎಂದು ಕರೆಯೋಣ. ಈಗ ಎಬಿ ಅನ್ನು ಸೇರಿಸಿ. ಅದು ತ್ರಿಜ್ಯವಾಗಿರಬೇಕು. ಅದಕ್ಕಾಗಿ O ತ್ರಿಜ್ಯದೊಂದಿಗೆ ಎಬಿ ಮತ್ತು ಸಿ ಬಿಂದುಗಳ ಮೂಲಕ ಹಾದುಹೋಗುವ ವೃತ್ತವಿದೆ ಎಂದು ನೀವು ನೋಡುತ್ತೀರಿ. ಒಂದು ವೇಳೆ ಆ ಎಒ ನಡುವಿನ ಅಂತರವು ಆ ವೃತ್ತದ ತ್ರಿಜ್ಯವಾಗಿದೆ, ಅದು ನಮ್ಮ ಲೀಡರ್ ಲೈನ್ಗಳಂತೆ ಇರುತ್ತದೆ. ಅದು ಯಾವುದೇ ಘಟಕಗಳು. ನಮ್ಮ ಸ್ಕೇಲ್ ಅನ್ನು ಬಳಸಿಕೊಂಡು ಅದನ್ನು ಅಳೆಯೋಣ. ಇದು 3 ಪಾಯಿಂಟ್ಗಳು 4 ಸೆಂಟಿಮೀಟರ್ಗಳಂತಿದೆ. ಆದ್ದರಿಂದ ನಾವು ಮಿಲಿಮೀಟರ್ಗಳನ್ನು R34 ನೋಟೇಶನ್ ಬಳಸುತ್ತೇವೆ. ಇಂದಿನ ತರಗತಿಯಲ್ಲಿ ನಾವು ಕೋನವನ್ನು ಹೇಗೆ ವಿಭಜಿಸುವುದು, ಹೇಗೆ ಕೋನವನ್ನು ತ್ರಿಕೋನ ಮಾಡುವುದು, ಹೇಗೆ ವೃತ್ತವನ್ನು ವಿಭಜಿಸುವುದು ಹೇಗೆ ಎಂದು ಕಲಿತಿದ್ದೇವೆ. ಮತ್ತು ಮುಂದಿನ ತರಗತಿಯಲ್ಲಿ 3 ಬಿಂದುಗಳ ಮೂಲಕ ಹಾದುಹೋಗುವ ವೃತ್ತವು ವೃತ್ತಕ್ಕೆ ಸಾಮಾನ್ಯ ಮತ್ತು ಟ್ಯಾಂಜೆಂಟ್ಸ್ ಅನ್ನು ಹೇಗೆ ಡ್ರಾ ಮಾಡುವುದು ಎಂಬುದರ ಕುರಿತು ನಾವು ಇನ್ನಷ್ಟು ಕಲಿಯುತ್ತೇವೆ. ಅದೇ ರೀತಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡುವುದು ಮತ್ತು ಸಾಮಾನ್ಯ ಬಹುಭುಜಾಕೃತಿಯನ್ನು ನಿರ್ಮಿಸಬೇಕು ಹೇಗೆ. ಇಂತಹ ಸಮಸ್ಯೆಗಳನ್ನು
ಹೇಗೆ ಪರಿಹರಿಸಬೇಕು ಎಂಬುದನ್ನು ನಾವು ಲೆಕ್ಚರ್ 9ರಲ್ಲಿ ಕಲಿಯುವೆವು. ಧನ್ಯವಾದಗಳು.